ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ನಿಮ್ಮ ಬಗ್ಗೆ ಹೊಂದಿರುವ ಎನರ್ಜಿಯನ್ನು, ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ಗೆ ತುಂಬ ಪ್ರೀತಿ ಇದೆ. ಆದರೆ ಇವರ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಅನ್ನೋದು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಹತ್ರ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ಈ ಪರ್ಸನ್ ನಿಮ್ಮ ಪ್ರೆಸೆನ್ಸ್ ಏನಿದೆ ಅವ್ರಿಗೆ ತುಂಬ ಸೂತಿಂಗ್ ಅನಿಸುತ್ತೆ. ಮತ್ತು ನಿಮ್ಮ ಆ್ಯಟಿಟ್ಯೂಡ್ ಏನಿದೆ ಅದನ್ನು ನೋಡಿ ಅವರು ರೆಸ್ಪೆಕ್ಟನ್ನು ಫೀಲ್ ಮಾಡ್ಕೊಳ್ತಾರೆ. ಆದರೆ ಅವರ ಪ್ರೀತಿಯ ವಿಷಯ ಬಂದಾಗ ಅದನ್ನು ನಿಮ್ಮ ಹತ್ರ ಸ್ಪಷ್ಟವಾಗಿ ಬಂದು ಹೇಳೋದಕ್ಕೆ ಅವ್ರಿಗೆ ಅದು ಈಸಿ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಟಫ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು ಎಲ್ಲವೂ ತುಂಬಾ ಇಷ್ಟ. ಆದರೆ ಇವರ ಫೀಲಿಂಗ್ಸ್ಗಳನ್ನ, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆಗಳಿದೆ ಇದೆಲ್ಲವನ್ನು ಹೇಳ್ಕೊಳ್ಬೇಕು ಅಂದರೆ ಅವ್ರಿಗೆ ಅದರ ಬಗ್ಗೆ ಧೈರ್ಯ ಸಾಲ್ತಾ ಇಲ್ಲ. ಅವ್ರಿಗೆ ಅದು ಟಫ್ ಅಂತ ಅನ್ನಿಸ್ತಾ ಇದೆ, ಈಸಿ ಅಂತ ಅನ್ನಿಸ್ತಾ ಇಲ್ಲ. ಅವರ ಪ್ರೀತಿಯನ್ನು ತೋಡ್ಕೋಬೇಕು, ಹೇಳ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಆದರೆ ನಿಮ್ಮ ಹತ್ರ ಬರಬೇಕಾದ್ರೆ ಅವರ ಧೈರ್ಯ ಎಲ್ಲ ಕುಸಿದು ಹೋಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಅವರ ಹೃದಯದಲ್ಲಿ ಪ್ರೀತಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ನಿಮ್ಮನ್ನು ಎಲ್ಲಿ ಕಳೆದುಕೊಳ್ತೀನೋ ಅನ್ನೋ ಇನ್ಸೆಕ್ಯೂರಿಟಿ, ಹಿಡನ್ ಎಮೋಷನ್ಸ್ ಕೂಡ ತುಂಬ ಕಾಣಿಸ್ತಾ ಇದೆ. ಅದಲ್ಲದೆ ಈ ಪರ್ಸನ್ಗೆ ಏನು ಅನಿಸುತ್ತೆ ಅಂದರೆ ನಿಮ್ಮ ಹತ್ರ ಇವರ ಪ್ರೀತಿನ ಹೇಳ್ಕೊಳ್ಳೋದೋ ಬೇಡವೋ, ಹೇಳಬೇಕೋ ಅನ್ನೋ ಗೊಂದಲ ಕೂಡ ತುಂಬ ಕಾಣ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರೆಲ್ಲಾದರೂ ಅವರ ಪ್ರೀತಿಯನ್ನು, ಅವರ ಎಮೋಷನ್ಸ್ಗಳನ್ನ, ಅವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಏನು ಅಂದ್ಕೊಳ್ತೀರೋ, ನೀವು ಒಪ್ಕೊಳ್ತೀರೋ ಇಲ್ವೋ ಈ ರೀತಿಯ ಮನಸ್ಥಿತಿ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿದೆ. ಈಗ ನೀವು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ, ನೀವು ಕಪಲ್ಸ್ಗಳಾಗಿದ್ದರೂ ಕೂಡ ಅವರು ತುಂಬ ಅವರ ಫೀಲಿಂಗ್ಸ್ಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾ ಇರ್ಬೋದು. ಅಂದರೆ ನೀವು ಏನು ಅಂದ್ಕೊಳ್ತೀರೋ ಅನ್ನೋ ಭಾವನೆ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಈಗ ನೀವು ಯಾರೇ ಆಗಿರ್ಬೋದು, ನಿಮ್ಮ ಕನೆಕ್ಷನ್ ಅನ್ನೋದು, ನಿಮ್ಮ ಸಂಬಂಧ ಅನ್ನೋದು ಏನೇ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನೀವು ಲವರ್ಸ್ಗಳಾಗಿರಬಹುದು, ಏನೇ ಆಗಿದ್ರೂ ಕೂಡ ಅವರ ಮನಸ್ಸಿನಲ್ಲಿರುವ ಯಾವ ಭಾವನೆ ನಿಮ್ಮ ಬಗ್ಗೆ ಇದೆ ಅದನ್ನು ತೋರಿಸ್ಕೋಬೇಕು ಅಂತ ತುಂಬ ಅಂದ್ಕೊಳ್ತಾರೆ. ಆದರೆ ಅವ್ರಿಗೆ ಅದು ಟಫ್ ಅಂತ ಅನ್ನಿಸ್ತಾ ಇದೆ. ಆ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಆದರೆ ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಕಲ್ಪನೆ ಅನ್ನೋದು ಜಾಸ್ತಿ ಇದೆ. ಅವರು ರಿಯಾಲಿಟಿಗೆ ಬರೋದು ತುಂಬ ಸ್ಲೋ ಅಂತ ಅನ್ನಿಸ್ತಾ ಇದೆ. ಹೌದು, ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಆದರೆ ಅವರಿಗೆ ಹೇಳ್ಕೊಳ್ಳೋದು ತುಂಬ ಭಯ ಅಥವಾ ಟಫ್ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಇಲ್ಲಿ ಈ ಪರ್ಸನ್ನ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡೋದಾದರೆ, ಈ ಪರ್ಸನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಒಂದು ಸ್ಮಾಲ್ ಆಗಿ ಕಮ್ಯುನಿಕೇಷನನ್ನು ಮಾಡ್ಬೋದು, ನಿಮ್ಮನ್ನು ಕ್ಯೂಟಾಗಿ ಅಪ್ರೋಚ್ ಮಾಡ್ಬೋದು, ಹಾಯ್ ಅನ್ನೋ ರೀತಿ ಒಂದು ಮೆಸೇಜನ್ನು ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ದರೂ ಕೂಡ ಅವರ ಮನಸ್ಸಿನ ಫೀಲಿಂಗ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಹತ್ರ ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅಳುಕಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ಇವರು ತುಂಬ ಕ್ಯೂಟಾಗಿ ಅಪ್ರೋಚ್ ಮಾಡುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಅನ್ನೋದು ನಡೆಯೋ ಸಾಧ್ಯತೆ ತುಂಬ ಇದೆ. ತುಂಬ ಜನರ ಎನರ್ಜಿ ಆ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕ್ಲಾರಿಟಿಗೆ ಬರಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳಿಕೊಂಡು ಒಂದು ಕ್ಲಾರಿಟಿಗೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಈ ಪರ್ಸನ್ ಏನಾದರೂ ಒನ್ಸ್ ಡಿಸಿಷನನ್ನು ತಗೊಂಡ್ರು ಅಂದರೆ ನೇರವಾಗಿ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಕಡೆಗೆ ಬರ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಬ್ಯೂಟಿಫುಲ್ ಆಗಿರೋ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಈ ಪರ್ಸನ್ನ ನೆಕ್ಸ್ಟ್ ಆ್ಯಕ್ಷನ್ನಲ್ಲಿ ಕ್ಲಿಯರ್ ಆಗಿ ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಓಪನ್ ಟಾಕ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಸ್ವಲ್ಪ ಸ್ಲೋ ಇದೆ, ಬಟ್ ಸೀರಿಯಸ್ ಆಗಿ ಮೂಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಕಾನ್ಫಿಡೆಂಟ್ ಆಗಿರ್ತಾರೆ ಅನ್ನೋ ರೀತಿ ಎನರ್ಜಿ ಇದೆ.
ಅಂದರೆ ಯಾವುದೇ ಸ್ಟೆಪ್ಪನ್ನು ತಗೊಳ್ಳೋದಾದರೂ ಈ ಪರ್ಸನ್ ತುಂಬ ಕಾನ್ಫಿಡೆಂಟಾಗಿ ಸ್ಟೆಪ್ಪನ್ನು ತಗೊಳ್ತಾರೆ, ತುಂಬ ಸೀರಿಯಸ್ ಆಗಿರೋ ಮೂಮೆಂಟನ್ನು ತಗೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಡೀಪ್ ಆಗಿರುವ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಇಲ್ಲಿ ಯಾವುದೇ ಹುಡುಗಾಟಿಕೆ ಇಲ್ಲ, ಅಂದರೆ ಚೈಲ್ಡಿಶ್ ಅಟ್ರಾಕ್ಷನ್ ಅಲ್ಲ ಇದು. ಇವರ ಹೃದಯದಿಂದ, ಇವರ ಮನಸ್ಸಿನಿಂದ ಬಂದಿರುವಂಥ ಪವರ್ಫುಲ್ ಆಗಿರುವ ಪ್ರೀತಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಆಪ್ಷನ್ ನಂಬರ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ನಿಮ್ಮ ಮತ್ತು ಈ ಪರ್ಸನ್ನ ಎನರ್ಜಿಯ ವೈಸ್ ನೋಡೋದಾದರೆ ಒಂದು ಸೋಲ್ಮೇಟ್ ವೈಬ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಜೊತೆ ಈ ಪರ್ಸನ್ಗೆ ಮಾತಾಡೋದು ಅಂದರೆ ತುಂಬ ಕಂಫರ್ಟ್ ಫೀಲ್ ಮಾಡ್ಕೊಳ್ತಾರೆ ಅವರು. ಅವ್ರಿಗೆ ಅಲ್ಲಿ ಸಮಾಧಾನ ಅನ್ನೋದು ಸಿಗುತ್ತೆ. ನಿಮ್ಮ ಜೊತೆ ಇರಬೇಕು ಅಂದರೆ ಅವರ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಇರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿ ಇವರು ನಿಮ್ಮ ಜೊತೆ ಇರೋ ಫ್ಯೂಚರ್ನ ಕೂಡ ಒಂದೊಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಅದು ಅವ್ರಿಗೆ ತುಂಬ ಕಾಮ್ ಅಂತ ಅನಿಸುತ್ತೆ, ಸಮಾಧಾನದ ರೀತಿ ಅನಿಸುತ್ತೆ. ಫ್ಯೂಚರಲ್ಲಿ ನೀವು ಈ ಪರ್ಸನ್ ಜೊತೆಗೆ ಇದ್ದರೆ ತುಂಬ ಒಳ್ಳೆಯ ರೀತಿಯಲ್ಲಿ, ತುಂಬ ಒಂದು ಕಾಮಾದ ರೀತಿಯಲ್ಲಿ ಲೈಫನ್ನು ಲೀಡ್ ಮಾಡ್ಬೋದು, ತುಂಬ ಹ್ಯಾಪಿಯಾಗಿರ್ಬೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳಿದೆ ಅಂದರೆ ಸೀಕ್ರೆಟಾಗಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ, ಒಂದು ಸೆಲೆಬ್ರೇಷನ್ ಟೈಪ್ ಫ್ಯೂಚರನ್ನು ನೋಡ್ತಾರೆ. ಅಂದರೆ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗನ್ನು ಬೆಳೆಸ್ಕೋಬೇಕು, ನಿಮ್ಮಿಬ್ಬರ ಬಾಂಡಿಂಗ್ ಏನಿದೆ, ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ತುಂಬ ಹ್ಯಾಪಿಯಿಂದ ಕೂಡಿರಬೇಕು, ತುಂಬ ಬ್ಯೂಟಿಫುಲ್ ಆಗಿರಬೇಕು, ಅಲ್ಲಿ ಹ್ಯಾಪಿನೆಸ್ ಅನ್ನೋದು ಮಾತ್ರ ಇರಬೇಕು. ಆ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಜೊತೆ ಇರುವ ಫ್ಯೂಚರ್ನ ಶಾರ್ಟ್ ಟೈಮಲ್ಲಿ ನೋಡ್ತಾ ಇಲ್ಲ, ತುಂಬ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ ಲಾಂಗ್ ನೀವು ಇವರ ಜೊತೆ ಇರಬೇಕು, ಹ್ಯಾಪಿಯಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಖಂಡಿತ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದ್ದೇ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಸೋಲ್ಫುಲ್, ಮೆಚ್ಯೂರ್ ಮತ್ತು ಪ್ಯೂರ್ ಲವ್ ಅನ್ನೋದು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಹತ್ರ ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಕ್ಕೆ ಭಯ ತುಂಬ ಇದೆ. ಅದನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ಇವರಿಗೆ ಗೊತ್ತಾಗ್ತಾ ಇಲ್ಲ. ಅಂಜಿಕೆ ಅನ್ನೋದು ತುಂಬ ಜಾಸ್ತಿ ಇದೆ. ಆದರೆ ಇವರ ಹೃದಯದಲ್ಲಿ ನಿಮ್ಮನ್ನು ಇಟ್ಕೊಳ್ಳೋದನ್ನು ಇವರು ಬಿಡ್ತಾ ಇಲ್ಲ. ಅಂದರೆ ಇವರ ಹೃದಯದಲ್ಲಿ ನೀವೇ ಇದ್ದೀರಾ, ಅವರ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಅನ್ನುವ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಭಾವನೆಗಳೇನು, ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದ ಡೀಪ್ ಥಾಟ್ಸ್ಗಳಿದೆ ಅಂತ ನೋಡೋದಾದರೆ, ಒಂದು ಸೋಲ್ಫುಲ್ ಆಗಿರುವಂಥ, ಒಂದು ಕ್ಲೋಸ್ ಆಗಿರೋ ಡೀಪ್ ಬಾಂಡ್ ಬೇಕು ಅಂತ ಇವರು ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಹತ್ರ ಈಗ ಪ್ರೆಸೆಂಟಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವ ಅಟ್ರ್ಯಾಕ್ಷನ್ ಅನ್ನೋದು ಫೀಲ್ ಆಗ್ತಾ ಇದೆ. ಆದರೆ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ, ಪ್ಯಾಷನ್ ಅನ್ನೋದು ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ತುಂಬ ಕೂಲಾಗಿರಬೇಕು, ನಿಮ್ಮ ಜೊತೆ ಕೂತ್ಕೋಬೇಕು, ಮಾತಾಡಬೇಕು, ಈ ರೀತಿಯ ಫೀಲಿಂಗ್ಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಕೂಡ ಅವರನ್ನು ಈಕ್ವಲಿ ಲವ್ ಮಾಡಬೇಕು. ಅಂದರೆ ಅವರು ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನು, ಯಾವ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೋ ನೀವು ಅದೇ ರೀತಿ ಫೀಲಿಂಗ್ಸ್ಗಳನ್ನು ತೋರಿಸ್ಕೋಬೇಕು, ಹೇಳ್ಕೋಬೇಕು. ಅವರು ಹಿಂಜರಿದ್ರೂ ಕೂಡ ನೀವು ಹಿಂಜರಿಬಾರ್ದು. ನಿಮ್ಮ ಮಾತುಗಳನ್ನು ಅವ್ರ ಹತ್ರ ಹೇಳ್ಕೋಬೇಕು, ನಿಮ್ಮ ಫೀಲಿಂಗ್ಸ್ಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೋಬೇಕು. ನೀವು ಈಕ್ವಲ್ಲಾಗಿ ಅವರನ್ನು ಲವ್ ಮಾಡಬೇಕು ಅನ್ನೋ ರೀತಿ ಇವರು ಈಗ ಇವರ ಪ್ರೆಸೆಂಟಲ್ಲಿ, ಇವರ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳೆಲ್ಲ ಮೂಡ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಹಿಡನ್ ಡಿಸೈರ್ಸ್ಗಳಿದೆ ಅಂತ ಇವರ ಎನರ್ಜಿಯ ಪ್ರಕಾರ ನೋಡೋದಾದರೆ, ತುಂಬ ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು ಕೊಡಬೇಕು ನಿಮಗೆ. ಅಂದರೆ ಇದು ಶಾರ್ಟ್ ಟೈಮ್ ಆಗಿರಬಾರ್ದು, ಫ್ಯೂಚರಲ್ಲಿ ಕೂಡ ನೀವು ಈ ಪರ್ಸನ್ ಜೊತೆ ಇರಬೇಕು, ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮದೇ ಆದಂಥ ಒಂದು ಮನೆ ಇರಬೇಕು. ಅಂದರೆ ನೀವು ಮತ್ತು ಇವರು ಒಂದು ಫ್ಯಾಮಿಲಿ ರೀತಿ ಇರಬೇಕು, ಆ ರೀತಿಯ ಯೋಚನೆ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಹಿಡನ್ ಡಿಸೈರ್ಸ್ಗಳನ್ನ ಈ ಪರ್ಸನ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಔಟ್ಕಮ್ ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮ ಫ್ಯೂಚರ್ ಔಟ್ಕಮ್ ಮುಂದೆ ಯಾವ ರೀತಿ ಆಗುತ್ತೆ, ಏನು ಆಗ್ಬೋದು ಅಂತ ನಿಮ್ಮಿಬ್ಬರ ಎನರ್ಜಿ ವೈಸ್ ನೋಡೋದಾದರೆ, ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು, ಈ ಸಂಬಂಧದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಸಂಬಂಧ, ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಡೆವಲಪ್ ಆಗುತ್ತೆ. ಇಲ್ಲಿ ಡ್ರಾಮಾ ಅನ್ನೋದು ಕಡಿಮೆ ಆಗುತ್ತೆ. ಅಂದರೆ ಈ ಇಬ್ಬರ ನಡುವೆ ಏನಾದರೂ ಡ್ರಾಮಾ ಇದ್ದರೆ, ಸುಮ್ಮನೆ ನಾಟಕ ಆಡ್ತಾ ಇದ್ದರೆ, ಸುಳ್ಳು ಹೇಳ್ತಾ ಇದ್ದರೆ, ಇದೆಲ್ಲವೂ ಕಡಿಮೆ ಆಗುತ್ತೆ. ನಿಮ್ಮಿಬ್ಬರ ನಡುವೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಪರ್ಸನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದರೆ ಮುಂದಿನ ದಿನಗಳಲ್ಲಿ, ಫ್ಯೂಚರಲ್ಲಿ ನಾನು ಹೇಳ್ತಾ ಇರೋದು, ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಆ ರೀತಿಯ ಚಾನ್ಸಸ್ ತುಂಬ ಇದೆ.
ಒಬ್ಬರನ್ನೊಬ್ಬರು ಬಿಟ್ಟು ಹೋಗೋಕ್ಕೆ ಆಗೋಲ್ವೇನೋ ಆ ರೀತಿಯ ಸಿಚುವೇಶನ್ ಕೂಡ ಬರಬಹುದು. ಆ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ರೀತಿ ಕೂಡ ಆಗ್ಬೋದು. ಅಂದರೆ ಇವರನ್ನು ಬಿಟ್ಟು ನಿಮಗೆ ಇರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟು ಈ ಪರ್ಸನ್ಗೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಕೂಡ ಆಗ್ಬೋದು. ಇನ್ನು ನಿಮ್ಮ ಫ್ಯೂಚರ್ನಲ್ಲಿ ಈ ಪರ್ಸನ್ ಬಗ್ಗೆ ನೀವು ತುಂಬ ಕನಸುಗಳನ್ನು ಕಟ್ಟುವಂಥ ಸಾಧ್ಯತೆ ಇದೆ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಕನಸುಗಳನ್ನು ಇಟ್ಕೊಳ್ತಾರೆ. ನಿಮ್ಮ ಬಗ್ಗೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ಫ್ಯೂಚರಲ್ಲಿ ಇರಬೇಕು, ಇವರ ಫ್ಯಾಮಿಲಿ ಆಗಿರಬೇಕು, ಈ ರೀತಿಯ ಮನಸ್ಥಿತಿ ಕೂಡ ಈ ಪರ್ಸನ್ ಇಟ್ಟುಕೊಳ್ಳುವ ಚಾನ್ಸಸ್ ಇದೆ. ಆ ರೀತಿಯ ಎನರ್ಜಿ ಕೂಡ ತುಂಬ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಬರ್ಬೋದು. ಅದೇ ರೀತಿ ನೀವಿಬ್ಬರು ಮೀಟ್ ಆಗುವ ಚಾನ್ಸಸ್ ಇದೆ. ಈಗ ನೀವು ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು ಅಥವಾ ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇರ್ಬೋದು, ನಡೀದೇ ಇರ್ಬೋದು, ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಹ್ಯಾಪಿನೆಸ್ ಅನ್ನೋದು ಖಂಡಿತ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಬ್ಬರು ಕೂಡ ಮೀಟ್ ಆಗುವ ಸಾಧ್ಯತೆ ಇದೆ, ರಿಯೂನಿಯನ್ ಆಗುವ ಸಾಧ್ಯತೆ ಇದೆ. ನಿಮ್ಮಿಬ್ಬರ ನಡುವೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸೆಲೆಬ್ರೇಷನ್ ಅನ್ನೋದು ಫ್ಯೂಚರಲ್ಲಿ ತುಂಬ ಜಾಸ್ತಿ ಇದೆ. ಅದೇ ರೀತಿ ನೀವಿಬ್ಬರು ಒಂದಾಗುವ ಅವಕಾಶ ಕೂಡ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಎನರ್ಜಿ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಈ ಪರ್ಸನ್ನ ಓವರಾಲ್ ಎನರ್ಜಿ ನೋಡೋದಾದರೆ ಸ್ಲೋ ಆಗಿರ್ತಾರೆ ಇವರು, ಆದರೆ ಕಾಮ್ ಆಗಿರ್ತಾರೆ. ಬಟ್ ಇವ್ರು ಯಾವುದೇ ಒಂದು ಡಿಸಿಷನನ್ನು ತೀರ್ಮಾನನ ತಗೊಂಡ್ರೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಇವ್ರು ಎಷ್ಟೇ ಸ್ಲೋ ಆಗಿರಲಿ, ಇವರ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಳೋದಕ್ಕೆ ಇವರು ಎಷ್ಟೇ ಹಿಂಜರಿತಾ ಇರಲಿ, ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಇದ್ದರೂ ಕೂಡ ಈ ಸಂಬಂಧದಲ್ಲಿ ಅವರು ಸ್ಟ್ರಾಂಗ್ ಆಗಿ ನಿಲ್ತಾರೆ. ಅಂದರೆ ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಕೂಡ ಒಂದು ಸಲ ಆ ತೀರ್ಮಾನವನ್ನು ತಗೊಂಡ್ರೆ ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ. ಈ ಸಂಬಂಧ ಅನ್ನೋದು ಲಾಂಗ್ ಟರ್ಮಲ್ಲಿ ಹೋಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಒಂದು ಸೋಲ್ಮೇಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಸಂಬಂಧ ನಿಮ್ಮ ಡೆಸ್ಟಿನಿಯಲ್ಲಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಫೈನಲ್ ಆಗಿ ಇವರ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಅವ್ರಿಗೆ ತುಂಬ ಫೀಲಿಂಗ್ಸ್ಗಳಿದೆ, ತುಂಬ ಭಾವನೆಗಳಿದೆ. ಆದರೆ ಅದನ್ನು ಹೇಳ್ಕೊಳ್ಳುವಂತಹ ಧೈರ್ಯ ತುಂಬ ಕಡಿಮೆ ಇದೆ. ಕನ್ಫ್ಯೂಸ್ ಆಗ್ತಾರೆ. ಅದೇ ರೀತಿ ಯಾವ ರೀತಿ ಹೇಳಬೇಕೋ ಹೇಳಬಾರ್ದೋ, ಹೇಳ್ಕೊಂಡ್ರೆ ಏನು ಅಂದ್ಕೊಳ್ತಾರೋ ಅನ್ನೋ ರೀತಿ ಭಾವನೆಗಳು ತುಂಬ ಇದೆ. ಇನ್ನು ಈ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜ್ ಬರ್ಬೋದು. ಅದೇ ರೀತಿ ಆನೆಸ್ಟ್ ರೂಪದಲ್ಲಿರುವಂತಹ ಮೆಸೇಜ್ ಆಗಿರುತ್ತೆ, ಅಥವಾ ಕಾಲ್ ಬರ್ಬೋದು, ನಿಮ್ಮನ್ನು ಭೇಟಿಯಾಗ್ಬೋದು. ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವ ಫೀಲಿಂಗ್ಸ್ಗಳಿದೆ ಅದೆಲ್ಲವನ್ನು ತುಂಬ ಶಾರ್ಟಾಗಿ ಅಥವಾ ಸ್ವೀಟಾಗಿ ಹೇಳ್ಕೊಳ್ಳುವ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಏನಿದೆ ಅದು ತುಂಬ ಡೀಪ್ ಆಗಿದೆ, ತುಂಬ ಆಳ ಆಗಿದೆ. ನಿಮ್ಮ ಬಿಹೇವಿಯರ್ಗಾಗಿರ್ಬೋದು, ನಿಮ್ಮ ನಡವಳಿಕೆಗೆ ಆಗಿರ್ಬೋದು, ನಿಮ್ಮ ಮಾತುಕತೆಗಳಿಗೆ ಆಗಿರಬಹುದು, ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ ಈ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ ತುಂಬ ಅನ್ನೋದನ್ನು ನಿಮ್ಮ ಬಗ್ಗೆ ಬೆಳೆಸ್ಕೊಂಡಿದ್ದಾರೆ. ತುಂಬ ಅಫೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ. ಅಟ್ರಾಕ್ಷನ್ ಫೀಲ್ ಅನ್ನೋದು ತುಂಬ ಬೆಳೆಸ್ಕೊಂಡಿದ್ದಾರೆ. ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಇಮೋಷ್ನಲಿ ಆಗಿರ್ಬೋದು, ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ಕೊಳ್ತಾರೆ. ಅದೇ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಕ್ಲೋಸ್ನೆಸ್ ಅನ್ನೋದು ಜಾಸ್ತಿ ಇದೆ. ನಿಮ್ಮಿಬ್ಬರ ನಡುವೆ ಇರುವಂತಹ ಲವ್ ಏನಿದೆ ಅದು ಮೆಚ್ಯೂರ್ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಫ್ಯೂಚರ್ ಸ್ಟೆಬಿಲಿಟಿಯನ್ನು ಬಯಸ್ತಾರೆ. ಅಂದರೆ ಲೈಫ್ ಲಾಂಗ್ ನೀವಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇದೆಲ್ಲ ಈ ಪರ್ಸನ್ನ ಮನಸ್ಸಿನಲ್ಲಿ ಹಿಡನ್ ಭಾವನೆಗಳಾಗಿದೆ. ಅದೇ ರೀತಿ ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ, ನಿಮ್ಮಿಬ್ಬರ ಸಂಬಂಧದಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ಈಗ ಪ್ರೆಸೆಂಟಲ್ಲಿ ಯಾವುದೇ ಸಿಚುವೇಶನ್ಗಳಿದ್ರೂ ಅದೆಲ್ಲವೂ ಲಾಂಗ್ ಟರ್ಮ್ನಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ದಯವಿಟ್ಟು ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅಂತ ಇವರ ಎನರ್ಜಿಯ ಮೂಲಕ ನೋಡೋದಾದರೆ ಹೌದು, ಖಂಡಿತ ಈ ವ್ಯಕ್ತಿಗೆ ನಿಮ್ಮ ಮೇಲಿರುವಂತಹ ಫೀಲಿಂಗ್ಸ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಏನೋ ಗೆದ್ದ ರೀತಿ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮನ್ನು ನೆನಪು ಮಾಡಿಕೊಂಡಾಗ ಅವ್ರಿಗೆ ಯಾವುದೋ ಒಂದು ಲೋಕದಲ್ಲಿರುವ ರೀತಿ ಫೀಲ್ ಮಾಡ್ಕೊಳ್ತಾರೆ. ಇವರ ಪ್ರೀತಿ ಏನಿದೆ
ತುಂಬ ಡೆಪ್ತ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಸ್ಟೆಬಿಲಿಟಿಯನ್ನು ಹೊಂದಿದೆ. ನಿಮ್ಮನ್ನು ನೆನೆಸ್ಕೊಂಡ್ರೆ ಸಾಕು ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ನನ್ನವರೇ ಅನ್ನೋ ರೀತಿ ಫೀಲನ್ನು ಮಾಡ್ಕೊಳ್ತಾರೆ. ಆ ರೀತಿಯ ವೈಬ್ ಈ ಪರ್ಸನ್ನ ಎನರ್ಜಿಯಿಂದ ಕಾಣಿಸ್ತಾ ಇದೆ. ಅಂದರೆ ನೀವು ಇವ್ರಿಗಾಗಿ ಮಾತ್ರ ಇರೋದು, ಇವರು ನಿಮಗಾಗಿ ಮಾತ್ರ ಇರೋದು, ನೀವು ಇವರ ಸ್ವಂತ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಷ್ಟೊಂದು ಡೆಪ್ತಾಗಿ ಇವರು ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಈ ಪರ್ಸನ್ ನಿಮಗೆ ಯಾಕೆ ಇಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಇವರ ಲೈಫ್ನಲ್ಲಿ ನೀವು ಇದ್ದರೆ ಅವ್ರಿಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಶಾಂತಿ ಅನ್ನೋದು ಇವರ ಮನಸ್ಸಿಗೆ ಬರುತ್ತೆ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾರೆ. ಅಂದರೆ ಇವರ ಹೃದಯಕ್ಕೆ ಒಂದು ವಿಶ್ರಾಂತಿ ಅನ್ನೋದು ಸಿಗುತ್ತೆ. ಅಲ್ಲಿ ಯಾವುದೇ ಗದ್ದಲ ಅನ್ನೋದು ಇರಲ್ಲ, ತುಂಬ ಕಾಮ್ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅದೇ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅಂದರೆ, ನೀವು ಟೈಮ್ ಪಾಸ್ ಮಾಡುವ ವ್ಯಕ್ತಿ ಅಲ್ಲ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ ತುಂಬ ಸೀರಿಯಸ್ ಆಗಿರ್ತೀರ. ಅಲ್ಲಿ ಹುಡುಗಾಟಿಕೆ ಅನ್ನೋದು ಆಡೋದಿಲ್ಲ. ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡ್ತೀರಾ. ನಿಮ್ಮ ಲೈಫ್ ಮತ್ತು ಇವರ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಇವರ ಲೈಫ್ನಲ್ಲಿದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಇವರು ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ನೀವು ಯಾವ ರೀತಿ ಜೆನ್ಯೂನ್ ಆಗಿರ್ತೀರಾ, ಈ ಪರ್ಸನ್ನ ಎಷ್ಟು ಕೇರ್ ಮಾಡ್ತೀರಾ, ಇವರ ಭಾವನೆಗಳಿಗೆ, ಇವರ ಫೀಲಿಂಗ್ಸ್ಗಳಿಗೆ ಎಷ್ಟು ವ್ಯಾಲ್ಯೂ ಮಾಡ್ತೀರಾ, ನಿಮ್ಮ ನಿಜವಾದ ಎಮೋಷನ್ ಯಾವ ರೀತಿ ಇರುತ್ತೆ, ಇದೆಲ್ಲವೂ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಈ ಪರ್ಸನ್ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಕ್ಲಿಯರ್ ಆಗಿರುವಂಥ ಲವ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಎಷ್ಟೇ ಔಟ್ವರ್ಡ್ ಆಗಿದ್ರು, ಎಷ್ಟೇ ಸೀರಿಯಸ್ ಆಗಿದ್ರು, ಅಥವಾ ಸೈಲೆಂಟ್ ಆಗಿರ್ಬೋದು ಈ ಪರ್ಸನ್, ಅಥವಾ ಡಿಸ್ಟೆಂಟ್ ಮೇಂಟೈನ್ ಮಾಡ್ತಾ ಇರ್ಬೋದು, ಒಂದು ರೀತಿಯ ಬಿಗುಮಾನ ತೋರಿಸ್ತಾ ಇರ್ಬೋದು, ಅಂಥ ಪರ್ಸನ್ ಕೂಡ ಆಗಿರ್ಬೋದು. ಇಂಥ ಪರ್ಸನ್ಗಳು ಆಗಿದ್ದರೂ ಕೂಡ ಇವರ ಹೃದಯ ನಿಮ್ಮ ಹೆಸರನ್ನು ಒಂದು ಸಲ ಕೇಳಿದಾಗ, ಇವರ ಕಿವಿಗೆ ನಿಮ್ಮ ಹೆಸರು ಒಂದು ಸಲ ಕೇಳಿದ ತಕ್ಷಣ ಕಂಪಿಸುತ್ತೆ. ಅಂದರೆ ನಿಮ್ಮ ಹೆಸರಿಗೆ ಒಂದು ಶಕ್ತಿ ಇದೆ. ನಿಮ್ಮ ಹೆಸರನ್ನು ಕೇಳಿದ ತಕ್ಷಣ ಅವರು ಆ ರೀತಿಯ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ಬೇರೆಯವರು ನಿಮ್ಮ ಹೆಸರನ್ನು ಕೇಳಿದ ತಕ್ಷಣ ಆ ರೀತಿ ಫೀಲ್ ಮಾಡ್ಕೊಳ್ತಾರೆ, ಆ ರೀತಿ ಶಕ್ತಿ ಇದೆ ಅಂತಲ್ಲ. ಈ ಪರ್ಸನ್ನ ಮನಸ್ಸಿಗೆ ಹಾಗೆ ಅನಿಸುತ್ತೆ, ಒಂದು ರೋಮಾಂಚನ ಫೀಲ್ ಆಗುತ್ತೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇರೋದ್ರಿಂದ ಈ ರೀತಿಯ ಭಾವನೆಗಳು ಕಾಡ್ತಾ ಇರಬಹುದು. ಇವರ ಹೃದಯಕ್ಕೆ ನಿಮ್ಮ ಹೆಸರನ್ನು ಕೇಳಿದ ತಕ್ಷಣ ಅಥವಾ ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂದು ರೀತಿಯ ಪ್ರೀತಿಯ ಫೀಲಿಂಗ್ಸ್ ಅನ್ನೋದು ಬಂದು ಬಿಡುತ್ತೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಇವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಇವರ ಯಾವುದೇ ವಿಷಯಗಳಾಗಲಿ, ಇವರ ಫ್ಯಾಮಿಲಿ ಮ್ಯಾಟರ್ ಆಗಿರಲಿ, ಅಂದರೆ ಇವರ ಯಾವುದೇ ಪರ್ಸ್ನಲ್ ಆಗಿರಲಿ, ಅದೆಲ್ಲವನ್ನು ಹೇಳ್ಕೊಳ್ಬೇಕಾದ್ರೆ ನೀವು ಕಿವಿ ಕೊಡ್ತೀರಾ. ಅಂದರೆ ಇವರ ಮಾತುಗಳನ್ನು ಕೇಳಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲದೇ ರೀತಿ ನಡ್ಕೊಳ್ಳೋದಿಲ್ಲ. ಇವರ ಭಾವನೆಗಳಿಗೆ ಸ್ಪಂದಿಸ್ತೀರಾ, ಇವರ ಮಾತುಗಳನ್ನು ಕೇಳ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಅಂದ್ಕೊಳ್ಳೋದು, ನೀವು ಇವರ ಲೈಫ್ನಲ್ಲಿದ್ದರೆ ಇವರ ಲೈಫ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಇವರು ಎಷ್ಟೇ ರಫ್ ಆಗಿದ್ದರೂ ಕೂಡ ನೀವು ಅಡ್ಜಸ್ಟ್ ಆಗ್ತೀರಾ. ಅಂದರೆ ಇವರು ಎಷ್ಟೇ ಒರಟಾಗಿದ್ದರೂ ಕೂಡ, ನಾನು ಮೊದಲೇ ಹಾಗೆ ಈ ಪರ್ಸನ್ ಎಷ್ಟೇ ಔಟ್ವರ್ಡ್ ಆಗಿದ್ರು, ಸೀರಿಯಸ್ ಆಗಿದ್ರು, ಅಥವಾ ಸೈಲೆಂಟ್ ಕೂಡ ಆಗಿರ್ಬೋದು, ಏನೇ ಆಗಿದ್ರೂ ನೀವು ಅಲ್ಲಿ ಅಡ್ಜಸ್ಟ್ ಆಗ್ತೀರಾ. ನಿಮ್ಮ ಪ್ರೀತಿಯ ಮೂಲಕ ಇವರನ್ನು ಗೆಲ್ತೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇರೋದರಿಂದ ಏನೋ ಈ ಪರ್ಸನ್ಗೆ ಈ ರೀತಿ ಅನ್ನಿಸ್ತಾ ಇರ್ಬೋದು. ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಎಲ್ಲಿ ನೀವು ಇವರಿಂದ ದೂರ ಹೋಗ್ತೀರೋ ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಈ ಪರ್ಸನ್ ಅಂದ್ಕೊಳ್ಳೋದು, ನಿಮ್ಮ ಬಳಿ ಬೇರೆ ಆಪ್ಷನ್ ಏನಾದರೂ ಇದೆಯೋ, ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರೇನೋ, ನೀವು ಬೇರೆಯವರನ್ನು ಇಷ್ಟಪಟ್ಟಿದ್ದೀರೇನೋ, ಆ ರೀತಿ ಏನಾದರೂ ನೀವು ದೂರ ಹೋಗ್ತೀರೇನೋ. ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಈಗ ಫೀಲಿಂಗ್ಸ್ಗಳನ್ನ ಹೇಳ್ಕೊಂಡಿದ್ರು ಕೂಡ ಆ ರೀತಿ ಥಿಂಕ್ ಮಾಡ್ತಾರೆ. ನೀವು ಇವರಿಂದ ದೂರ ಹೋಗ್ತೀರೇನೋ ಆ ರೀತಿ ಥಿಂಕ್ ಮಾಡ್ತಾರೆ. ಅಥವಾ ನಿಮ್ಮ ಲೈಫ್ನಲ್ಲಿ ಮುಂದೆ ಯಾರಾದರೂ ಬರ್ಬೋದೇನೋ, ಫ್ಯೂಚರಲ್ಲಿ ಬೇರೆ ವ್ಯಕ್ತಿಗಳ ಎಂಟ್ರಿ ಆಗ್ಬೋದೇನೋ, ಆಗ ನೀವು ಇವರಿಂದ ದೂರ ಹೋಗ್ತೀರೇನೋ. ಅಥವಾ ಇನ್ನೂ ಕೆಲವರು ಯಾರೆಲ್ಲ ಇವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ವೋ ಅವ್ರೇನು ಅಂದ್ಕೊಳ್ತಾರೆ ಅಂದರೆ, ಅವರು ತಮ್ಮ ಫೀಲಿಂಗ್ಸ್ಗಳನ್ನು ಹೇಳೋದಕ್ಕಿಂತ ಮುಂಚೆ ನೀವು ಬೇರೆ ಯಾರಿಗಾದರೂ ಕನೆಕ್ಟ್ ಆಗ್ತೀರೇನೋ, ಬೇರೆಯವರ ಜೊತೆ ಕ್ಲೋಸ್ ಆಗ್ತೀರೇನೋ, ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬರ್ತಾರೇನೋ. ಈ ರೀತಿಯಾಗಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಭಯ ಪಡ್ಕೊಳ್ತಿದ್ದಾರೆ. ಅಂದರೆ ಈ ಪರ್ಸನ್ಗೆ ನೀವು ದೂರ ಹೋಗ್ತೀರಾ ಅನ್ನೋ ಭಯ ಕೂಡ ಇದೆ. ಇಲ್ಲಿ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಈ ರಿಲೇಷನ್ಶಿಪ್ಪನ್ನು, ನಿಮ್ಮಿಬ್ಬರ ಸಂಬಂಧವನ್ನು ಕಂಟ್ರೋಲ್ ಮಾಡ್ಕೋಬೇಕು, ಇವರ ಕಣ್ಣು ತಪ್ಪಿ ಹೋಗಬಾರ್ದು. ತುಂಬ ಸ್ಟ್ರಾಂಗ್ ಆಗಿರುವ ಪ್ರೊಟೆಕ್ಟಿವ್ ವೈಬ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಯಾವ ರೀತಿ ಅಂದ್ಕೊಳ್ತಿದ್ದಾರೆ ಅಂದರೆ, ನಿಮ್ಮ ಜೊತೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಹೆಚ್ಚು ಕ್ಲೋಸ್ ಆಗಿರಬೇಕು, ಒಂದು ಒಳ್ಳೆಯ ಕಾಂಟ್ಯಾಕ್ಟನ್ನು ಬಯಸ್ತಾ ಇದ್ದಾರೆ ಈ ಪರ್ಸನ್. ಎಮೋಷ್ನಲಿ, ಫಿಸಿಕಲಿ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಲಾಂಗ್ ಟೈಮಲ್ಲಿ ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಲಾಂಗ್ ಟೈಮ್ ಲೈಫನ್ನು ಬಿಲ್ಡ್ ಮಾಡ್ಕೋಬೇಕು,
ಒಂದು ಸ್ಟೆಬಿಲಿಟಿ ಅನ್ನೋದು ಇರಬೇಕು, ಫ್ಯಾಮಿಲಿ ಅನ್ನೋದು ಕ್ರಿಯೇಟ್ ಆಗಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಹಸ್ಬೆಂಡ್ ವೈಫ್ ಆಗಿದ್ದರೆ ನಿಮ್ಮ ಬಗ್ಗೆ ಫ್ಯೂಚರ್ನಲ್ಲಿ ಒಂದು ಒಳ್ಳೆಯ ಸಂಬಂಧ ಇಟ್ಕೋಬೇಕು, ಅದೇ ರೀತಿ ಲಾಂಗ್ ಟರ್ಮಲ್ಲಿರಬೇಕು, ಯಾವುದೇ ಒಂದು ಶಾರ್ಟ್ ಟೈಮ್ ಪೀರಿಯಡ್ ಅನ್ನೋದು ಬರಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಸೊಸೈಟಿಯಲ್ಲಿ ನೀವಿಬ್ಬರು ಒಟ್ಟಾಗಿ ಕಾಣಿಸ್ಕೋಬೇಕು, ಅಲ್ಲಿ ಯಾವುದೇ ಹಿಂಜರಿಕೆ ಇರಬಾರ್ದು, ನಿಮ್ಮ ಸಂಬಂಧಕ್ಕೆ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸ್ಟ್ರಾಂಗ್ ಆಗಿರುವ ಹೆಸರು ಅನ್ನೋದು ಇರಬೇಕು ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾರೆ. ಈ ಪರ್ಸನ್ನ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರಬಹುದು ಅಂತ ಇವರ ಎನರ್ಜಿ ಮೂಲಕ ನೋಡೋದಾದರೆ, ಇವರ ಮೆಸೇಜ್ ನಿಮಗೆ ಯಾವ ರೀತಿ ಬರ್ಬೋದು ಅನ್ನೋ ರೀತಿ ಇಲ್ಲಿ ನೋಡೋದಾದರೆ, ತುಂಬ ಸ್ವೀಟ್ ಆಗಿರುವಂಥ, ತುಂಬ ಜೆಂಟ್ಲ್ ಆಗಿರುವಂಥ, ನಿಮಗೆ ಎಮೋಷ್ನಲಿ ಕನೆಕ್ಟ್ ಆಗುವಂತಹ ಮೆಸೇಜ್ಗಳನ್ನು ಮಾಡ್ಬೋದು ಇವರು. ಅಂದರೆ ತುಂಬ ಎಮೋಷ್ನಲ್ ಆಗಿ ಮಾಡ್ಬೋದು, ಅಥವಾ ಹೇಗಿದೆಯಾ, ಚೆನ್ನಾಗಿದೆಯಾ, ಅದೇ ರೀತಿ ತುಂಬ ದಿನ ಆಯ್ತಲ್ಲ ನೀನು ಮಾತಾಡಿಸ್ದಲೆ, ನಿನ್ನನ್ನು ತುಂಬ ನೆನಪು ಮಾಡ್ಕೊಳ್ತಿದ್ದೆ, ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು, ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಈ ರೀತಿ ತುಂಬ ಸ್ವೀಟಾಗಿ ಮೆಸೇಜ್ ಕಳಿಸುವಂಥ ವೈಬ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಕೆಲವರಿಗೆ ಜಸ್ಟಿಸ್ ಅನ್ನೋದು ಕೂಡ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಅವರು ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾರೆ, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಳ್ತಾರೆ, ಫ್ಯೂಚರಲ್ಲಿ ನಿಮ್ಮಿಂದ ಏನು ಬಯಸ್ತಾರೆ, ನೀವಿಬ್ಬರು ಯಾವ ರೀತಿ ಇರಬೇಕು ಅಂತ ಬಯಸ್ತಾರೆ, ನಿಮ್ಮ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇದೆ, ಯಾವ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋದನ್ನು ಓಪನ್ ಆಗಿ ಇವರು ನಿಮ್ಮ ಹತ್ರ ಹೇಳ್ಕೊಳ್ಳುವ ಸಾಧ್ಯತೆ ಕೂಡ ತುಂಬ ಇದೆ. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರಬಹುದು, ಅಥವಾ ಯಾವುದೇ ಸಿಚುವೇಶನ್, ಯಾವುದೇ ಜಗಳಗಳು ನಡೆದಿರುವ ಸಾಧ್ಯತೆ ಕೂಡ ಇದೆ, ಅಥವಾ ನೀವಿಬ್ಬರು ಈಗ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಏನೇ ಆಗಿದ್ರೂ ಕೂಡ ಅದೆಲ್ಲವನ್ನು ಕ್ಲಿಯರ್ ಮಾಡೋದು ಇವರ ನೆಕ್ಸ್ಟ್ ಮೇಜರ್ ಆ್ಯಕ್ಷನ್ ಅಂತ ಕಾಣ್ತಾ ಇದೆ. ಇವರು ಸ್ಟ್ರಾಂಗ್ ಆಗಿ ಆ ರೀತಿಯ ತೀರ್ಮಾನವನ್ನು ತಗೊಳ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಕಲಹ, ಜಗಳ ಆಗಿರ್ಬೋದು, ಅದನ್ನು ಕ್ಲಿಯರ್ ಮಾಡ್ತಾರೆ ಇವರು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಕೂಡ ನಡೆಯಬಹುದು. ಇಲ್ಲಿ ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ನನಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಪವರ್ಫುಲ್ ಪಾಸಿಟಿವ್ ಔಟ್ಕಮ್ ಅನ್ನೋದು ಕಾಣಿಸ್ತಾ ಇದೆ. ನೀವಿಬ್ಬರು ಒಂದೇ ಅನ್ನೋ ರೀತಿ ಆ ಸ್ಟೇಜ್ಗೆ ಬರ್ತೀರಾ. ಅಂದರೆ ನಿಮ್ಮಿಬ್ಬರ ನಡುವೆ ಇರುವ ಕನೆಕ್ಷನ್ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗುತ್ತೆ. ನಾವಿಬ್ಬರು ಒಂದೇ, ಇನ್ನು ಫ್ಯೂಚರಲ್ಲಿ ನಾವಿಬ್ಬರು ಒಂದಾಗಿರಬೇಕು ಅನ್ನೋ ಫೀಲಿಂಗ್ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ ತುಂಬಾ ಪಾಸಿಟಿವ್ ಆಗಿದೆ. ಇಲ್ಲಿ ಯಾವುದನ್ನು ಕೂಡ ನೀವು ಹೈಡ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ಫಿಯರ್ ಅನ್ನೋದು, ಯಾವುದೇ ಹೆದರಿಕೆ ಅನ್ನೋದಿರೋದಿಲ್ಲ, ಯಾವುದೇ ಕನ್ಫ್ಯೂಷನ್ ಅನ್ನೋದಿರೋದಿಲ್ಲ, ಯಾವುದೇ ಹಿಂಜರಿಕೆ ಅನ್ನೋದು ಇರೋದಿಲ್ಲ. ಒಟ್ಟಾಗಿ ನಗ್ತೀರಾ, ಜೊತೆಯಲ್ಲಿ ಟ್ರಾವೆಲ್ ಮಾಡುವ ಚಾನ್ಸಸ್ ಕೂಡ ತುಂಬ ಇದೆ. ಅದೇ ರೀತಿ ತುಂಬ ಹ್ಯಾಪಿಯಾಗಿರ್ತೀರ ಇಬ್ಬರು ಕೂಡ. ಆ ರೀತಿಯ ಟೈಮ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟಲ್ಲಿ ಏನೇ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ತುಂಬ ಫಾಸ್ಟಾಗಿ, ತುಂಬ ಸ್ಟ್ರಾಂಗ್ ಆಗಿರುವ ರಿಲೇಷನ್ಶಿಪ್ ಅನ್ನೋದು ಬಿಲ್ಡ್ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಓವರಾಲ್ ಆಗಿ ಇವರ ಫೀಲಿಂಗ್ಸನ್ನು ನೋಡೋದಾದರೆ ತುಂಬ ಡೆಪ್ತಾಗಿ, ತುಂಬ ಆಳವಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಫೀಲನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಒಂದು ಪ್ರೊಟೆಕ್ಷನ್ ಅನ್ನೋ ಭಾವನೆ ಇದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೀತಿ ವೈಬ್ ಕೂಡ ಕಾಣಿಸ್ತಾ ಇದೆ. ಫ್ಯೂಚರನ್ನು ಬಿಲ್ಡ್ ಮಾಡಬೇಕು ಅನ್ನೋ ರೀತಿ ಹಿಡನ್ ಫೀಲಿಂಗ್ಸನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ಈ ಪರ್ಸನ್ಗೆ ಅದೇ ರೀತಿ ನೀವು ಬೇರೆಯವ್ರ ಜೊತೆ ಇದ್ದೀರೇನೋ, ಅಂದರೆ ನೀವು ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ತೀರೇನೋ, ಕ್ಲೋಸ್ ಆಗ್ತೀರೇನೋ, ಇವರ ಫೀಲಿಂಗ್ಸ್ಗಳನ್ನ ಹೇಳ್ಕೊಳ್ದೇ ಇದ್ದರೆ ನೀವು ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ತೀರೇನೋ ಅನ್ನೋ ಜಲಸಿ ಫೀಲಿಂಗ್ ಕೂಡ ಇದೆ. ಅದೇ ರೀತಿ ಹೆದರಿಕೆ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗಿದೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಕನೆಕ್ಷನ್, ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಅನ್ನೋದು ಬಿಲ್ಡಪ್ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ನೆಕ್ಸ್ಟ್ ಆ್ಯಕ್ಷನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಒಂದು ಒಳ್ಳೆಯ ಕಮ್ಯುನಿಕೇಷನ್ ಆಗ್ಬೋದು, ತುಂಬ ಕ್ಲಾರಿಟಿಯಿಂದ ಕೂಡಿರುವ ಮೆಸೇಜ್ ಕೂಡ ಮಾಡ್ಬೋದು, ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಮೆಸೇಜನ್ನು ಈ ಪರ್ಸನ್ ನಿಮಗೆ ಮಾಡುವ ಸಾಧ್ಯತೆ ಇದೆ. ಇನ್ನು ಫ್ಯೂಚರ್ ಔಟ್ಕಮ್ ಬಗ್ಗೆ ನೋಡೋದಾದರೆ ತುಂಬ ಹ್ಯಾಪಿಯಾಗಿರ್ತೀರ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಮಾತುಕತೆ ಆಗುತ್ತೆ. ಇಬ್ಬರು ಒಂದೇ ಅನ್ನೋ ರೀತಿ ಥಿಂಕ್ ಮಾಡ್ತೀರಾ. ನೀವು ಈ ಪರ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಈ ಪರ್ಸನ್ ಕೂಡ ನಿಮ್ಮ ಜೊತೆ ತುಂಬ ಅರ್ಥ ಮಾಡ್ಕೊಳ್ತಾರೆ ನಿಮ್ಮನ್ನು. ಅದೇ ರೀತಿ ಒಂದು ಸೆಲೆಬ್ರೇಷನ್ ಮತ್ತು ಸ್ಟೆಬಿಲಿಟಿ ವೈಬ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಈ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಖಂಡಿತ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀಡಿಂಗ್ ಆದರೂ ಕೂಡ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಐ ಹೋಪ್
ಈ ರೀಡಿಂಗ್ ಅನ್ನೋದು ಆಪ್ಷನ್ ನಂಬರ್ 2 ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.